ನಮಸ್ಕಾರ ಸ್ನೇಹಿತರೆ, ಜಿಕೆ ತರಂಗಗೆ ಸ್ವಾಗತ. ಇಂದು ನವೆಂಬರ್ 2025 20 ಮುಖ್ಯ ಕರೆಂಟ್ ಅಫೇರ್ಸ್ Q&A ಅನ್ನು ಬೇಗನೆ ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಇದು ತುಂಬಾ ಉಪಯುಕ್ತ. ಬನ್ನಿ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ರಾಷ್ಟ್ರೀಯ ಶಿಕ್ಷಣ ದಿನ ಯಾವಾಗ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ 9 ನವೆಂಬರ್, ಬಿ 11 ನವೆಂಬರ್, ಸಿ 10 ನವೆಂಬರ್, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ 11 ನವೆಂಬರ್. ಭಾರತದಲ್ಲಿ 11 ನವೆಂಬರ್ ಅನ್ನು ಮೊದಲ ಶಿಕ್ಷಣ ಮಂತ್ರಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜನ್ಮದಿನದ ಗೌರವಾರ್ಥವಾಗಿ ಶಿಕ್ಷಣ ದಿನವಾಗಿ ಆಚರಿಸಲಾಗುತ್ತದೆ. ಎರಡನೆಯ ಪ್ರಶ್ನೆ, ಪ್ರಧಾನಿ ಮೋದಿ 11-12 ನವೆಂಬರ್ಗೆ ಯಾವ ದೇಶದ ಸರ್ಕಾರಿ ಭೇಟಿಗೆ ಹೋದರು? ನಿಮ್ಮ ಆಪ್ಷನ್ಸ್: ಎ ಜಪಾನ್, ಬಿ ಭೂತಾನ್, ಸಿ ಸಿಂಗಾಪುರ್, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾನ್. ಮೋದಿ ಅವರ 2 ದಿನಗಳ ಸರ್ಕಾರಿ ಭೇಟಿಯ ಉದ್ದೇಶ ಭಾರತ ಭೂತಾನ್ ನಡುವಿನ ಸಹಕಾರ ಬಲಪಡಿಸುವುದು. ಇಬ್ಬರ ನಡುವಿನ ಹಲವಾರು ಒಪ್ಪಂದಗಳು ಸಹಿ ಆದವು. ಮೂರನೆಯ ಪ್ರಶ್ನೆ, ವಾಟರ್ ಶೆಡ್ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ನಿಮ್ಮ ಆಪ್ಷನ್ಸ್: ಎ ಕೇರಳ, ಬಿ ಗುಜರಾತ್, ಸಿ ಆಂಧ್ರ ಪ್ರದೇಶ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆಂಧ್ರ ಪ್ರದೇಶದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಜಲ ಸಂರಕ್ಷಣೆ ಮತ್ತು ಕೃಷಿ ಅಭಿವೃದ್ಧಿ ಇದರ ಉದ್ದೇಶ. ನಾಲ್ಕನೆಯ ಪ್ರಶ್ನೆ, ಹಿಮಾಲಯನ್ ಕಾನ್ಫರೆನ್ಸ್ 13 ನವೆಂಬರ್ನಿಂದ ಎಲ್ಲಿ ನಡೆಯಿತು? ನಿಮ್ಮ ಆಪ್ಷನ್ಸ್: ಎ ಅಸ್ಸಾಂ, ಬಿ ಸಿಕ್ಕಿಂ, ಸಿ ಹಿಮಾಚಲ, ಡಿ ಉತ್ತರಾಖಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರಾಖಂಡ್. ಉತ್ತರಾಖಂಡದ ಅಲ್ಮೋಡಾ ನಗರದಲ್ಲಿ 3 ದಿನಗಳ ಹಿಮಾಲಯ ಕಾನ್ಫರೆನ್ಸ್ ನಡೆಯಿತು. ಹಿಮಾಲಯ ಸಂರಕ್ಷಣೆಯ ಬಗ್ಗೆ ಚರ್ಚೆ ಮುಖ್ಯ ಉದ್ದೇಶವಾಗಿತ್ತು. ಐದನೆಯ ಪ್ರಶ್ನೆ, ಮಿತ್ರ ಶಕ್ತಿ 2025 ಭಾರತ ಶ್ರೀಲಂಕಾ ಸಂಯುಕ್ತ ವ್ಯಾಯಾಮ ಎಲ್ಲಿ ಆರಂಭವಾಯಿತು? ನಿಮ್ಮ ಆಪ್ಷನ್ಸ್: ಎ ಕೊಲಂಬೋ, ಬಿ ಜೈಸಲ್ಮೇರ್, ಸಿ ಬೆಳಗಾವಿ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಗಾವಿ. ಬೆಳಗಾವಿಯ ಕದರಿ ಟ್ರೈನಿಂಗ್ ನೋಡ್ನಲ್ಲಿ ಯುದ್ಧ ಅಭ್ಯಾಸ ಆರಂಭವಾಯಿತು. ಇದು ಎರಡೂ ದೇಶಗಳ ಸೇನಾ ಸಹಕಾರವನ್ನು ಬಲಪಡಿಸುತ್ತದೆ. ಆರನೆಯ ಪ್ರಶ್ನೆ, ಘೈಲ್ ಕಂಪನಿಯ ಮುಂದಿನ ಸಿಎಂಡಿ ಯಾರು? ನಿಮ್ಮ ಆಪ್ಷನ್ಸ್: ಎ ಆಶುತೋಷ್ ಗಗಾ, ಬಿ ದೀಪಕ್ ಗುಪ್ತಾ, ಸಿ ಪ್ರಭಾಕರ್ ಮಿಶ್ರಾ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ದೀಪಕ್ ಗುಪ್ತಾ. PESB ಸಮಿತಿಯು ದೀಪಕ್ ಗುಪ್ತಾ ಅವರನ್ನು ಹೊಸ ಸಿಎಂಡಿ ಆಗಿ ಶಿಫಾರಸು ಮಾಡಿದೆ. ಅವರು ಪ್ರಸ್ತುತ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದಾರೆ. ಏಳನೆಯ ಪ್ರಶ್ನೆ, INS ಸಾವಿತ್ರಿ ಯಾವ ದೇಶದ ಭೇಟಿ ನಡೆಸುತ್ತಿದೆ? ನಿಮ್ಮ ಆಪ್ಷನ್ಸ್: ಎ ಅರ್ಜೆಂಟೀನಾ, ಬಿ ಬ್ರೆಜಿಲ್, ಸಿ ಮೊಜಾಂಬಿಕ್, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಜಾಂಬಿಕ್. ಭಾರತೀಯ ನೌಕಾಪಡೆಯ INS ಸಾವಿತ್ರಿ ಮೊಜಾಂಬಿಕ್ ದೇಶದೊಂದಿಗೆ ಸಮುದ್ರ ಸಹಕಾರ ಬಲಪಡಿಸಲು ಭೇಟಿ ಮಾಡುತ್ತಿದೆ. ಎಂಟನೆಯ ಪ್ರಶ್ನೆ, ಮಂಗಳಯಾನ 2 ಯಾವ ವರ್ಷಕ್ಕೆ ಮಂಗಳ ಗ್ರಹಕ್ಕೆ ಉಡಾಯಿಸಲು ಇಸ್ರೋ ಘೋಷಿಸಿದೆ? ನಿಮ್ಮ ಆಪ್ಷನ್ಸ್: ಎ 2028, ಬಿ 2032, ಸಿ 2035, ಡಿ 2030. ಸರಿಯಾದ ಉತ್ತರ ಆಪ್ಷನ್ ಡಿ 2030. ಮಂಗಳಯಾನ 2 ಮಿಷನ್ನಲ್ಲಿ ಆರ್ಬಿಟರ್ ಮತ್ತು ಲ್ಯಾಂಡರ್ ಸೇರಿರಲಿದೆ. 2030ರಲ್ಲಿ ಉಡಾವಣೆ ಯೋಜಿಸಲಾಗಿದೆ. 9ನೆಯ ಪ್ರಶ್ನೆ, ICC ಮಹಿಳಾ ವಿಶ್ವಕಪ್ 2025 ಗೆದ್ದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆಸ್ಟ್ರೇಲಿಯಾ, ಬಿ ಭಾರತ, ಸಿ ಇಂಗ್ಲೆಂಡ್, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. 2025 ಮಹಿಳಾ ವಿಶ್ವಕಪ್ನಲ್ಲಿ ಭಾರತ ಅದ್ಭುತ ಗೆಲುವು ಸಾಧಿಸಿತು.
ಫೈನಲ್ನಲ್ಲಿ ಹೈ ಸ್ಕೋರ್ ಚೇಸ್ ಮಾಡಿತು. 10ನೆಯ ಪ್ರಶ್ನೆ, ಗೂಗಲ್ನ 7ನೇ ಜನರೇಷನ್ ಎಐ ಚಿಪ್ ಹೆಸರೇನು? ನಿಮ್ಮ ಆಪ್ಷನ್ಸ್: ಎ ಟೈಟನ್ ಎಕ್ಸ್, ಬಿ ಐರನ್ ವುಡ್, ಸಿ ಪಿಕ್ಸೆಲ್ ಎಐ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಐರನ್ ವುಡ್. ಐರನ್ ವುಡ್ ಗೂಗಲ್ನ ಅತ್ಯಾಧುನಿಕ ಎಐ ಚಿಪ್. ಹೆಚ್ಚಿನ ಸ್ಪೀಡ್ ಮತ್ತು ಎನರ್ಜಿ ಎಫಿಷಿಯೆಂಟ್ ಡಿಸೈನ್ ಇದರ ವೈಶಿಷ್ಟ್ಯವಾಗಿದೆ. 11ನೆಯ ಪ್ರಶ್ನೆ, ವಿಶ್ವದ ಮೊದಲ ಕ್ಯಾಶ್ಲೆಸ್ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಜಪಾನ್, ಬಿ ಸ್ವೀಡನ್, ಸಿ ನೆದರ್ಲ್ಯಾಂಡ್, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವೀಡನ್. ಸ್ವೀಡನ್ ಸಂಪೂರ್ಣವಾಗಿ ಕ್ಯಾಶ್ಲೆಸ್ ರಾಷ್ಟ್ರವಾಗಿದೆ. ಎಲ್ಲಾ ವಹಿವಾಟು ಡಿಜಿಟಲ್ ರೂಪದಲ್ಲಿ ನಡೆಯುತ್ತದೆ. 12ನೆಯ ಪ್ರಶ್ನೆ, ಎಸ್ಬಿಐ ಬ್ಯಾಂಕಿನ ಮಾರುಕಟ್ಟೆ ಮೌಲ್ಯ ಮಾರ್ಕೆಟ್ ಕ್ಯಾಪ್ ಇತ್ತೀಚೆಗೆ ಎಷ್ಟು ಮೀರಿದೆ? ನಿಮ್ಮ ಆಪ್ಷನ್ಸ್: ಎ 50 ಬಿಲಿಯನ್, ಬಿ 100 ಬಿಲಿಯನ್, ಸಿ 150 ಬಿಲಿಯನ್, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ 100 ಬಿಲಿಯನ್ USD. ಎಸ್ಬಿಐ ಭಾರತದ ಮೊದಲ ಸಾರ್ವಜನಿಕ ಬ್ಯಾಂಕ್ ಆಗಿ 100 ಬಿಲಿಯನ್ USD ಮಾರುಕಟ್ಟೆ ಮೌಲ್ಯ ಮೀರಿದೆ. ಇದು ಬ್ಯಾಂಕಿನ ಆರ್ಥಿಕ ಶಕ್ತಿ ಮತ್ತು ಸ್ಥಿರತೆಯನ್ನು ತೋರಿಸುತ್ತದೆ. 13ನೆಯ ಪ್ರಶ್ನೆ, ಮೊಂಥಾ ಎಂಬ ಹೆಸರನ್ನು ಯಾವ ದೇಶ ನೀಡಿದ್ದಾರೆ? ನಿಮ್ಮ ಆಪ್ಷನ್ಸ್: ಎ ಚೀನಾ, ಬಿ ಥಾಯ್ಲೆಂಡ್, ಸಿ ಮಲೇಷಿಯಾ, ಡಿ ಇಂಡೋನೇಷಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಥೈಲ್ಯಾಂಡ್. ಥೈಲ್ಯಾಂಡ್ ಮೊಂಥಾ ಎಂಬ ಹೊಸ ಹೆಸರನ್ನು ಅಧಿಕೃತವಾಗಿ ಘೋಷಿಸಿದೆ. ಇದು ಅವರ ಸಾಂಸ್ಕೃತಿಕ ಸಂಗತಿಯೊಂದನ್ನು ಪ್ರತಿನಿಧಿಸುತ್ತದೆ. 14ನೆಯ ಪ್ರಶ್ನೆ, ಗೋಗಾಬಿಲ್ ಸರೋವರ ಯಾವ ರಾಜ್ಯದ 94ನೇ ರಾಮ್ಸಾರ್ ಸೈಟ್ ಆಗಿದೆ? ನಿಮ್ಮ ಆಪ್ಷನ್ಸ್: ಎ ಅಸ್ಸಾಂ, ಬಿ ಬಿಹಾರ, ಸಿ ಒಡಿಶಾ, ಡಿ ಜಾರ್ಖಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಹಾರ. ಬಿಹಾರದ ಗೋಗಾಬಿಲ್ ಸರೋವರವನ್ನು ಭಾರತದಲ್ಲಿ 94ನೇ ರಾಮ್ಸಾರ್ ಸೈಟ್ ಎಂದು ಘೋಷಿಸಲಾಗಿದೆ. ಇದು ಜೈವಿಕ ವೈವಿಧ್ಯತೆಯ ಪ್ರಮುಖ ಕೇಂದ್ರ. 15ನೆಯ ಪ್ರಶ್ನೆ, ಕಾಸ್ಟಕ್ ನಾಚ್ ಉತ್ಸವ ಯಾವ ದೇಶದಲ್ಲಿ ಆಚರಣೆಗೊಂಡಿತು? ನಿಮ್ಮ ಆಪ್ಷನ್ಸ್: ಎ ಮ್ಯಾನ್ಮಾರ್, ಬಿ ಶ್ರೀಲಂಕಾ, ಸಿ ನೇಪಾಳ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ ನೇಪಾಳ. 300 ವರ್ಷಗಳ ಇತಿಹಾಸ ಹೊಂದಿರುವ ಕಾಸ್ಟಕ್ ನಾಚ್ ಉತ್ಸವ ನೇಪಾಳದಲ್ಲಿ ನಡೆಯುತ್ತದೆ. ಇದು ಸಾಂಪ್ರದಾಯಿಕ ಸಾಂಸ್ಕೃತಿಕ ನೃತ್ಯ. 16ನೆಯ ಪ್ರಶ್ನೆ, ಕ್ರಿಕೆಟರ್ ರಿಚಾ ಘೋಷ್ ಯಾವ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಡಿಎಸ್ಪಿ ಆಗಿ ನೇಮಕವಾಗಿದ್ದಾರೆ? ನಿಮ್ಮ ಆಪ್ಷನ್ಸ್: ಎ ಅಸ್ಸಾಂ, ಬಿ ಮಹಾರಾಷ್ಟ್ರ, ಸಿ ಆಂಧ್ರಪ್ರದೇಶ್, ಡಿ ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಭಾರತೀಯ ಮಹಿಳಾ ಕ್ರಿಕೆಟರ್ ರಿಚಾ ಘೋಷ್ ಅವರನ್ನು ಪಶ್ಚಿಮ ಬಂಗಾಳ ಪೊಲೀಸರು ಡಿಎಸ್ಪಿ ಆಗಿ ನೇಮಿಸಿದ್ದಾರೆ. ಕ್ರೀಡಾ ಸಾಧನೆಗಾಗಿ ಈ ಗೌರವ ಸಿಕ್ಕಿದೆ. 17ನೆಯ ಪ್ರಶ್ನೆ, ಭಾರತಕ್ಕೆ 8 ಚೀತಾಗಳನ್ನು ಯಾವ ದೇಶದಿಂದ ತರಲಾಗುತ್ತಿದೆ? ನಿಮ್ಮ ಆಪ್ಷನ್ಸ್: ಎ ದಕ್ಷಿಣ ಆಫ್ರಿಕಾ, ಬಿ ಬೋಟ್ಸ್ವಾನಾ, ಸಿ ನೈಜೀರಿಯಾ, ಡಿ ಕೆನ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬೋಟ್ಸ್ವಾನಾ. ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ಬೋಟ್ಸ್ವಾನಾದಿಂದ ಹೊಸ ಚೀತಾಗಳನ್ನು ಭಾರತಕ್ಕೆ ತರಲಾಗುತ್ತಿದೆ. ಭಾರತದ ಚೀತಾ ಸಂರಕ್ಷಣೆ ಬಲಪಡಿಸುವುದು ಇದರ ಮುಖ್ಯ ಉದ್ದೇಶ. 18ನೆಯ ಪ್ರಶ್ನೆ, ಏಷ್ಯನ್ ಓಪನ್ ಮೋಟರ್ ರೈಸ್ ಸ್ಪೀಡ್ ಸ್ಕೇಟಿಂಗ್ ಕಪ್ 2025 ಎಲ್ಲಿ ನಡೆಯಿತು? ನಿಮ್ಮ ಆಪ್ಷನ್ಸ್: ಎ ಜಮ್ಮು, ಬಿ ಬೆಂಗಳೂರು, ಸಿ ಡೆಹ್ರಾಡೂನ್, ಡಿ ಸಿಲಿಗುರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಡೆಹ್ರಾಡೂನ್. ಉತ್ತರಾಖಂಡ್ನ ಡೆಹ್ರಾಡೂನ್ನ ಈ ಮಹತ್ವದ ಅಂತಾರಾಷ್ಟ್ರೀಯ ಕ್ರೀಡಾ ಕಾರ್ಯಕ್ರಮಕ್ಕೆ ಆತಿಥ್ಯ ವಹಿಸಿತ್ತು. ಭಾರತದಲ್ಲಿ ಇದು ಮೊದಲ ಬಾರಿ ನಡೆಯಿತು. 19ನೆಯ ಪ್ರಶ್ನೆ, ವಿನ್ ಬ್ಯಾಕ್ಸ್ ಭಾರತ ವಿಯೆಟ್ನಾಂ ಸೇನಾ ಅಭ್ಯಾಸದ 5ನೇ ಆವೃತ್ತಿ ಎಲ್ಲಿ ನಡೆಯಿತು? ನಿಮ್ಮ ಆಪ್ಷನ್ಸ್: ಎ ಅಂಬಾಲಾ, ಬಿ ಪುಣೆ, ಸಿ ಗೋವಾ, ಡಿ ಕೊಯಂಬತ್ತೂರು.
ಸರಿಯಾದ ಉತ್ತರ ಆಪ್ಷನ್ ಎ ಅಂಬಾಲಾ. ಅಂಬಾಲಾದಲ್ಲಿ ನಡೆದ ವಿನ್ಬ್ಯಾಕ್ಸ್ 5 ಎರಡೂ ದೇಶಗಳ ಸೇನಾ ಸಹಕಾರವನ್ನು ಹೆಚ್ಚಿಸಲು ಪ್ರಮುಖ ವ್ಯಾಯಾಮ. ಜಂಟಿ ಕಾರ್ಯಾಚರಣೆಗಳ ತರಬೇತಿ ಇಲ್ಲಿ ನೀಡಲಾಗಿದೆ. 20ನೆಯ ಪ್ರಶ್ನೆ, ಇಸ್ರೋ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಹೈದರಾಬಾದ್, ಬಿ ತಿರುವನಂತಪುರಂ, ಸಿ ಬೆಂಗಳೂರು, ಡಿ ಮೈಸೂರು. ಈ ಪ್ರಶ್ನೆಗೆ ಉತ್ತರವನ್ನು ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಇಂತಹ ನಿತ್ಯದ ಜಿಕೆ ಕ್ವಿಜ್ ಮತ್ತು ಕರೆಂಟ್ ಅಫೇರ್ಸ್ಗಳನ್ನು ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.